ಸರ್ಕಾರವನ್ನೇ ಪ್ರಶ್ನೆ ಮಾಡುವ ಸರ್ಕಾರಿ ನೌಕರ. ವ್ಯಂಗ್ಯ ಮಾತಿಂದ ಚಪ್ಪಾಳೆ ಗಿಟ್ಟಿಸುವ ಅಧ್ಯಕ್ಷ ಕಣ್ಮುಚ್ಚಿ ಕುಳಿತಿದೆಯೇ ಶಾಲಾ ಶಿಕ್ಷಣ ಇಲಾಖೆ? ಮಕ್ಕಳಿಗೆ ಏನೋ ಅನುಕೂಲ ಆಗುತ್ತೆ, ಆದರೆ ಮುಖ್ಯ ಶಿಕ್ಷಕರಿಗೆ ಸಮಸ್ಯೆಗಳು ಆಗ್ತಾ ಇದೆ ಎಂದು ಮುಖ್ಯ ಶಿಕ್ಷಕರನ್ನು ಪ್ರಚೋದಿಸುವ ಮಾತುಗಳನ್ನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ.ಎಸ್. ಮಹದೇವಪ್ಪ. ಪಟ್ಟಣದ ಮುಖ್ಯ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾಜೂಕಾಗಿ ಎಲ್ಲಾ ಕೆಲಸ ಮಾಡಿಸಿಕೊಳ್ಳುತ್ತಾರೆ ಎಂದು ಅಧಿಕಾರಿಗಳ ಮಾತುಗಳಿಗೆ ವ್ಯಂಗ್ಯ ಮಾಡುವ ಮೂಲಕ ಬಿಇಒರವರನ್ನು ಒಳಗೊಂಡಂತೆ ತಾಲೂಕು ಅಧಿಕಾರಿಗಳ ಕುರಿತು ಅವಹೇಳನ ಮಾತುಗಳನ್ನು ಆಡಿದ್ದಾರೆ. ಚಕ್ಕರ್ ಮೇಕರ್ ಮೂಲಕ ಎಸ್ಎಸ್ಎ ಖಾತೆಯ ಹಣ ನಿರ್ವಹಣೆಗೆ ಇಲಾಖೆ ಮುಂದಾಗಿದ್ದರೆ ಅದನ್ನು ವಿರೋಧಿಸುವ ಮೂಲಕ ಇದನ್ನೆಲ್ಲ ಮಾಡ್ತಾ ಕೂತರೆ ಅನುದಾನ ಖರ್ಚಾಗದೆ ಹಾಗೆ ಉಳಿಯುತ್ತದೆಯೇ ಎಂದು ಇಲಾಖೆಯ ನಡೆಗೆ ವಿರುದ್ಧವಾದ ಮಾತುಗಳನ್ನು ಆಡಿರುತ್ತಾರೆ. ಎಲ್ಲಿಯವರೆಗೆ ಬಗ್ಗಲಿಕ್ಕೆ ಸಾಧ್ಯವಾಗುತ್ತದೆ ಎನ್ನುತ್ತಾ ಮುಂದೆ ಇದು ಯಾವ ಸಾಧ್ಯತೆಗಳನ್ನು ಬೇಕಾದರೂ ಪಡೆಯಬಹುದು ಎಂದು ಕರ್ತವ್ಯ ನಿರತ ಎಲ್ಲ ಮುಖ್ಯ ಶಿಕ್ಷಕರನ್ನು ಪ್ರಚೋದಿಸುವ ಮೂಲಕ ಇಲಾಖೆಗೆ ವಿರುದ್ಧವಾಗಿ ನಡೆಯಿರಿ ಎಂಬ ಭಾವನೆ ಬರುವ ರೀತಿಯಲ್ಲಿ ಭಾಷಣ ಮಾಡಿರುತ್ತಾರೆ. ಎಲ್ಲ ಸಾಧ್ಯಾಸಾಧ್ಯತೆಗಳನ್ನು ಪರಿಶೀಲಿಸಿಯೇ ಇಲಾಖೆ ಪ್ರಸ್ತುತ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮ ಶಾಲಾ ಹಂತದಲ್ಲಿ ಅನುಷ್ಠಾನಗೊಳ್ಳಲಿ ಎಂದು ಹೆಜ್ಜೆ ಇಟ್ಟಿದ್ದರೆ ಅದನ್ನು ವಿರೋಧಿಸಿ ಮಾತನಾಡುವ ಅಧ್ಯಕ್ಷರು ಅಕ್ಕಿಬೇಳೆ ಎಣ್ಣೆಯಂತೆಯೇ ಮೊಟ್ಟೆಯನ್ನು ಇಲಾಖೆಯೇ ಸರಬರಾಜು ಮಾಡಲಿ ಎಂದು ತಾಕೀತು ಮಾಡುತ್ತಾರೆ. ಅಲ್ಲದೆ ನಿಮ್ಮ ದುಡ್ಡು ಬೇಡ, ಲೆಕ್ಕನೂ ಬೇಡ, ನೀವು ಕೇಳೋದು ಬೇಡ ಎಂದು ತಾತ್ಸಾರವಾಗಿ ಮಾತನಾಡುತ್ತಾರೆ. ಪ್ರಸ್ತುತ ಇಲಾಖೆಯ ನಿರ್ದೇಶನದಂತೆ ಪೂರಕ ಪೌಷ್ಟಿಕ ಆಹಾರದ ವೆಚ್ಚಗಳನ್ನು ಭರಿಸಲಾಗುತ್ತಿದ್ದರೂ ನೀವು ಆದೇಶ ಮಾಡಿ ಅವತ್ತಿನ ಮೊಟ್ಟೆ ಬೆಲೆಯೇನಿರುತ್ತದೆ ಅದನ್ನೇ ಕೊಟ್ಟು ಖರೀದಿಸುವಂತೆ ಆದೇಶ ಮಾಡಿ ಎಂದು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ನೀಡುತ್ತಾರೆ. ಇದು ಎಷ್ಟು ಸರಿ? ಮಾನ್ಯ ಆಯುಕ್ತರ ಆದೇಶವನ್ನು ಉಲ್ಲಂಘಿಸಿ ಸ್ಥಳೀಯವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು ಆದೇಶ ಮಾಡಲು ಸಾಧ್ಯವಿದೆಯೇ? ಈ ಪ್ರಾಥಮಿಕ ಜ್ಞಾನವಿಲ್ಲದ ಪ್ರಾಥಮಿಕ ಶಾಲಾ ತಾಲೂಕು ಅಧ್ಯಕ್ಷರ ಮಾತು ಇಲಾಖೆಗೆ ಅಗೌರವ ತರುವಂತಹದ್ದು. ಇಷ್ಟೆಲ್ಲ ಸರ್ಕಾರದ ವಿರುದ್ಧ, ಇಲಾಖೆಯ ವಿರುದ್ಧ, ಮಾನ್ಯ ಆಯುಕ್ತರ ಆದೇಶಗಳಿಗೆ ವಿರುದ್ಧ ಮಾತನಾಡುತ್ತಿದ್ದರೂ ಮಾನ್ಯ ಬಿಇಒರವರು ಅವರ ಮಾತುಗಳಿಗೆ ಪ್ರತಿಯಾಗಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಸಭೆಯನ್ನು ಮುಂದುವರಿಸಿಕೊಂಡು ಹೋಗಿದ್ದು ನಿಜಕ್ಕೂ ದುರಂತವೇ ಸರಿ. ಮಕ್ಕಳ ಪೌಷ್ಟಿಕತೆಯನ್ನ ಹೆಚ್ಚಿಸತಕ್ಕಂಥ ವಿಚಾರದಲ್ಲಿ, ಆರೋಗ್ಯವನ್ನು ಹೆಚ್ಚಿಸತಕ್ಕಂಥ ವಿಚಾರದಲ್ಲಿ ಮಕ್ಕಳಿಗೇನೋ ಅನುಕೂಲ ಆಗ್ತಾ ಇದೆ. ಆದರೆ ಏನು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಮುಖ್ಯ ಶಿಕ್ಷಕರ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ವಿಚಾರಗಳ ಬಗ್ಗೆ ಹಾಗಾಗ್ತಾ ಇದೆ. ಹೀಗಾಗಿ ಎಲ್ಲವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ನಮ್ಮ ಇರ್ತಕ್ಕಂಥ ಪೂರ್ವಾಧಿಕಾರಿಗಳು ಸಹ ತುಂಬ ಒಳ್ಳೆಯ ನಾಜೂಕಾಗಿ ನಮ್ಮ ಯಡಿಯೂರಪ್ಪ ಸಾಹೇಬ್ ಹೇಳಿದ್ರಲ್ಲ, ಸಮಸ್ಯೆಗೆ ಪರಿಹಾರ ಕೊಡಿ ಸರ್ ಅಂತಂದರೆ ಅದು ಸಂಘಪಟ್ಟಿದ್ದು ಅಂತಾರೆ. ನಾವು ಆಗಲೇ ಈಗ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಸಂಘದ ಪದಾಧಿಕಾರಿಗಳ ಜೊತೆ ಮಾತಾಡಿ ನಾನು ಮೆಸೇಜ್ ಕೂಡ ಕಳಿಸಿದೆ. ಈ ರೀತಿ ತೊಂದರೆ ಆಗ್ತಾ ಇದೆ, ಚಕ್ಕರ್ ಬೇಕರಿಂದಲೂ ಸಹ ತೊಂದರೆ ಆಗ್ತಾ ಇದೆ. ಆ ರೀತಿ ಆದರೆ ಇರ್ತಕ್ಕಂಥ ಕೆಲವರು 50% ನೋಡ್ತಾರೆ, ಯಾರು ಕಳ್ಸಕ್ಕೆ ಹೋಗಲ್ಲ, ಅನುದಾನ ಹಾಗೆ ಹೋಗುತ್ತದೆ. ಆ ರೀತಿ ಆಗ್ತದೆ ಅಂತಕ್ಕಂಥ ಸಮಸ್ಯೆ. ಮತ್ತು ಮೊಟ್ಟೆಧಾರಣೆ ಬಗ್ಗೆ ಇದ್ರ ಬಗ್ಗೆ ಮೆಸೇಜು ಆಗ್ತದೆ, ನಾನು ಫೋನ್ ಕೂಡ ಮಾಡಿದೆ. ಅವರು ಎಲ್ಲ ಮುಂದಿನ ಏನು ಮಾಡಬೇಕು, ರೂಪರೇಷೆ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಹೇಳೋಕ್ಕಾಗಲ್ಲ, ಶಿಕ್ಷಕರು ಎಲ್ಲಿವರೆಗೆ ಎಲ್ಲವನ್ನೂ ಒಪ್ಕೊಂಡು ಮಾಡ್ಬೋದು ಅಂತಂದರೆ ಜನ ಇರೋವರೆಗೆ ಮಾತ್ರ ಬಗ್ಬೋದು ಅಷ್ಟೇ. ಜನ ಕೆಳಗಡೆ ಮತ್ತೆ ಬಗ್ಗಿ ಏನು ಮಾಡೋಕ್ಕಾಗಲ್ಲ. ಆ ರೀತಿ ಆಗ್ತದೆ. ಮುಂದೊಂದು ದಿನ ಇದು ಯಾವ ಹಾದಿಯನ್ನ ಬೇಕಾದರೂ ಹಿಡಿಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾ, ಹಾಗೆ ಈ ವಿಚಾರದಲ್ಲಿ ರಾಜ್ಯ ಮಟ್ಟದ ಏನು ಕಾರ್ಯದರ್ಶಿಗಳು ಅಧ್ಯಕ್ಷರು ಕೂಡ ಸಹ ಈ ಒಂದು ಮೊಟ್ಟೆಧಾರಣೆ ಬಗ್ಗೆ ಒಂದು ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಹ ಕೊಟ್ಟಿದ್ದಾರೆ, ಇದನ್ನೆಲ್ಲ ಬಗೆಹರಿಸಿಕೊಡಿ ಅಂತ ಹೇಳಿ. ನಾನಾದರೂ ಹೇಳೋದಿಷ್ಟೇ, ದಯಮಾಡಿ ಮೊಟ್ಟೆ, ಚಿಕ್ಕಿ ಈ ವಿಚಾರಗಳಲ್ಲಿ ಏನು ಟ್ರಾನ್ಸ್ಪೋರ್ಟಿಂಗ್ ತುಂಬ ಕಷ್ಟ ಆಗ್ತಾ ಇದೆ. ಬೆಳಗ್ಗೆ ಎದ್ರೆ ಮುಖ್ಯ ಶಿಕ್ಷಕರಿಗೆ ಪಾಪ ಮುಂಚೆ ಏನಾಗ್ತಿತ್ತು ಅಂದರೆ, ಶಾಲೆಯಿಂದ ಮನೆಗೆ ಹೋದರೆ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆತು ನಾವು ಪಾಠ ಮಾಡ್ಕೊಂಡು ಸಂತೋಷವಾಗಿ ಸಂಜೆವರೆಗಿತ್ತು ಬರ್ಬೋದು ಅಂತಕ್ಕಂಥ ಕಾನ್ಸೆಪ್ಟ್ ಇತ್ತು. ಆದರೆ ಈ ಕಾನ್ಸೆಪ್ಟ್ ಚೇಂಜ್ ಆಗೋಗಿದೆ. ಈಗ ಏನಾಗಿದೆ, ಶಾಲೆ ಟೈಮ್ ಬಂತು ಅಂದರೆ ಅದರಲ್ಲೂ ಜವಾಬ್ದಾರಿ ಹೊಂದಿರ್ತಕ್ಕಂಥ ನಿಮ್ಮ ಮುಖ್ಯ ಶಿಕ್ಷಕರಿಗೆ ಸರ್ ಹೇಳಿದಾಗೆ ನಾಟಕಾರಿಯಾಗಿ ಇರಬೇಕು, ಜನರೇಟ್ ಕಡಿಮೆ ಇದೆ. ಮೊಟ್ಟೆ ಮತ್ತು ಚಿಕ್ಕಿಯನ್ನ ಏನು ಅಕ್ಕಿ, ಬೇಳೆ, ಎಣ್ಣೆ ಥರ ಸರಬರಾಜು ಮಾಡ್ತಾ ಇದ್ರಿ, ಅದೇ ರೀತಿ ನಮ್ಮ ಅಕೌಂಟ್ ದುಡ್ಡು ಹಾಕಿ ಬೇಡ ನೀವು ಅದೇ ರೀತಿ ಸರಬರಾಜು ಮಾಡ್ಕೊಂಡ್ಬಿಡಿ, ತುಂಬ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಮನವಿ. ಅದು
ಸರಬರಾಜು ಮಾಡ್ಕೊಡಿ. ಹೋದ್ರೆ ನಿಮ್ಗೆ ದುಡ್ಡು ಬೇಡ, ನಿಮ್ಮ ಲೆಕ್ಕನೇ ಬೇಡ. 120ರಿಂದ 150 ರೂಪಾಯಿ ಆಗ್ತಾ ಇದೆ. 6 ದಿನಕ್ಕೆ 900ರಿಂದ 1000 ಆಯ್ತು. ಸೇರಿಂದ ತಪ್ಪು ಖರ್ಚು ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇಲ್ಲ ಅಂತಂದ್ರೆ ದಯಮಾಡಿ ಒಂದು ಆದೇಶ ಮಾಡಿಸಿ. ನಾವು ಸಹ ಹೋರಾಟ ಮಾಡ್ತೀವಿ, ಇದು ನಮ್ಮ ಕಡೆ ಕೈ ಹೋಗ್ತಿದ್ದೀರಿ. ಖಂಡಿತವಾಗೂ ನಮ್ಮ ಶಿಕ್ಷಕರ ಪರವಾಗಿ ನಾವು ಯಾವಾಗಲೂ ಕಟಿಬದ್ಧವಾಗಿರ್ತೀವಿ. ಇಲ್ಲ ಅಂತ ಏನಲ್ಲ, ಒಂದು ಆದೇಶ ಮಾಡಿಸಿ. ಏನು ಅವತ್ತಿನ ಧಾರಣೆ ಏನಿದೆ, ಬರೀ ಎಂಟ್ರಿ ಮಾತ್ರ ಮಾಡಿ ಅಂತ ಹೇಳ್ತೀರಿ. ಆ ಧಾರಣೆಗೆ ಆದ್ರೆ ಡ್ರಾ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಕೊಡ್ತಾರೆ ಅಂತಕ್ಕಂಥದ್ದು ಅದು ತಪ್ಪಾಗ್ತದೆ. ಆ ಧಾರಣೆಗೆ ತಕ್ಕಂತೆ ನೀವು ಡ್ರಾ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಒಂದು ಮನವಿಯನ್ನ ಮಾಡ್ತಾ, ಮತ್ತೆ ಈಗಲೇ ನಿಮಗೆಲ್ಲ ಗೊತ್ತಿದೆ. ಅದಲ್ಲದೆ ಇನ್ನೊಂದೇನಪ್ಪ ಅಂದ್ರೆ ಆದೇಶ ಮೊಟ್ಟೆ ಮತ್ತೆ ಚಿಕ್ಕಿ ತೂಕ ಬೇರೆ ಮಾಡ್ಬೇಕು. ಏನ್ ಬಾಬಿ ಇದು ಕರ್ಮ ನಮ್ದು, ಹೌದಲ್ವ? ಎಲ್ಲಿ ಕಪ್ಪಟ್ಟೆ ಅಂತ ಕೋಳಿ ಮರವನ್ನು ಹೊಡಿಕೊಡೋದು ನಾವು, ಎಲ್ಲಿ 35ರಿಂದ 40 ಆಗಿರ್ತಕ್ಕಂಥ ಚಿಕ್ಕಿಯನ್ನು ಹೊಡಿಕೊಡೋದು. ಅದಲ್ಲದೆ ಇನ್ನೊಂದೇನಪ್ಪ ಅಂದ್ರೆ ಆದೇಶ ಮೊಟ್ಟೆ ಮತ್ತೆ ಚಿಕ್ಕಿ ತೂಕ ಬೇರೆ ಮಾಡ್ಬೇಕು. ಏನ್ ಬಾಬಿ ಇದು ಕರ್ಮ ನಮ್ದು, ಹೌದಲ್ವ? ಎಲ್ಲಿ ಕಪ್ಪಟ್ಟೆ ಅಂತ ಕೋಳಿ ಮರವನ್ನು ಹೊಡಿಕೊಡೋದು ನಾವು, ಎಲ್ಲಿ 35ರಿಂದ 40 ಆಗಿರ್ತಕ್ಕಂಥ ಚಿಕ್ಕಿಯನ್ನು ಹೊಡಿಕೊಡೋದು. ಬೇಡಿ, ನೀವೇ ಯಾವ್ದಾದ್ರು ಏಜೆನ್ಸಿ ಕೊಟ್ಬಿಡಿ. ಬೇಡಿ, ನೀವೇ ಯಾವ್ದಾದ್ರು ಏಜೆನ್ಸಿ ಕೊಟ್ಬಿಡಿ. 50 ಗ್ರಾಮಿಂದವರೆ 200 ಗ್ರಾಮ್ ಮಟ್ಟನೇ ಕೊಡ್ತಿ, ನಮ್ಗೆ ಗೊತ್ತಿಲ್ಲ. 50 ಗ್ರಾಮಿಂದವರೆ 200 ಗ್ರಾಮ್ ಮಟ್ಟನೇ ಕೊಡ್ತಿ, ನಮ್ಗೆ ಗೊತ್ತಿಲ್ಲ. 35ರಿಂದ 40 ಗ್ರಾಮ್ ಇಲ್ಲಂದ್ರೆ 100 ಗ್ರಾಮ್ ಚಿಕ್ಕಿನೇ ಕೊಡ್ತಿ. 35ರಿಂದ 40 ಗ್ರಾಮ್ ಇಲ್ಲಂದ್ರೆ 100 ಗ್ರಾಮ್ ಚಿಕ್ಕಿನೇ ಕೊಡ್ತಿ. ವ್ಯವಸ್ಥೆ ಮಾಡ್ತಿ. ಎಲ್ಲಿ ಶಿಕ್ಷಕರನ್ನ ಇವರು ಮೊಟ್ಟೆ ತೂಕ ಹಾಕೊಂಡ್ಬಂದ್ರ ವ್ಯವಸ್ಥೆ ಮಾಡ್ತಿ. ಎಲ್ಲಿ ಶಿಕ್ಷಕರನ್ನ ಇವರು ಮೊಟ್ಟೆ ತೂಕ ಹಾಕೊಂಡ್ಬಂದ್ರ ಚಿಕ್ಕಿ ತೂಕ ಹಾಕೊಂಡ್ಬಂದ್ರ. ಇಲಾಖೆ ಎಲ್ಲ ವಿಚಾರಗಳನ್ನು ಪಾಪ ಹೇಳಿದ್ರಿ. ಈಗ ಎಲ್ಲರೂ ಅನುಷ್ಠಾನಕ್ಕೆ ಬರ್ತಾ ಇದ್ರೆ ನಿಮ್ಮೊಂದು ವರ್ಷ ನಮ್ಮ ಯಾವುದೂ ಇಲ್ಲ ಅಂತ ಹೇಳೇ ಇಲ್ಲ. ಈಗ ಬಂದಿರ್ತಕ್ಕಂಥದ್ದು ಒಂದೇ ಮೊಟ್ಟೆ ಧಾರಣೆ ಮತ್ತೆ ಸರಬರಾಜು ಆಗ್ತಕ್ಕಂಥ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ. ತಗೊಂಡೋಗ್ತಕ್ಕಂಥ 5, 10, 15, 20 ಕಿಲೋಮೀಟರ್ ಹೋಗ್ಬೇಕು. ಹೋಗಾಗ ಮೊಟ್ಟೆ ತಗೊಂಡೋಗ 5ರಿಂದ 10 ಮೊಟ್ಟೆ ಹೊಡೆದೇ ಬರ್ತದೆ. ಯಾರು ಮಾಡೋರು? ಇಲಾಖೆ ಕೊಡ್ತದಾ? ಯಾರು ಮಾಡೋರು? ಇಲಾಖೆ ಕೊಡ್ತದಾ? ಯಾರು ಮಾಡೋರು? ಇಲಾಖೆ ಕೊಡ್ತದಾ? 5ರಿಂದ 10 ಮೊಟ್ಟೆ ಇರಲ್ಲ. ಹಾಗಾಗಿ ಇದು ಸಮಸ್ಯೆಗಳು ಮತ್ತೆ ರಿಪೀಟ್ ಮಾಡೋದು ಹೇಳಿ. ಮತ್ತೆ ಇವರೆಲ್ಲ ಸಮಸ್ಯೆಗಳ ಬಗ್ಗೆ ರೀತಿಯನ್ನ ಹೇಳಿದರೆ ಮುಂದಿನ ದಿನಗಳಲ್ಲಿ ದಯಮಾಡಿ ಎಲ್ಲ ಮುಖ್ಯ ಶಿಕ್ಷಕರು ಅಷ್ಟೇ, ಒಂದು ನಿಮಿಷ, ಮುಖ್ಯ ಶಿಕ್ಷಕರು ಅಷ್ಟೇ ನಮ್ಮ ರಾಜ್ಯ ಸರ್ಕಾರ ಏನು ತೀರ್ಮಾನ ಮಾಡ್ತದೆ ಎಲ್ಲಿವರೆಗೆ ಬಗ್ಗೋಣ ಅಲ್ಲಿವರೆಗೆ ಬಗ್ಗೋಣ. ಕೈಯಲ್ಲಿ ಆಗೋದೇ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಸಹ ಬೇರೆ ದಾರಿಯಿಂದ ಹಿಡಿಬೇಕಾಗ್ತದೆ. ಅದಕ್ಕೆಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ಸಹ ನಮ್ಮ ಜೊತೆ ಇರ್ತೀವಿ ಅಂತ ನಾನು ನಂಬಿದ್ದೀನಿ. ಕೈಯಲ್ಲಿ ಆಗೋದೇ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಸಹ ಬೇರೆ ದಾರಿಯಿಂದ ಹಿಡಿಬೇಕಾಗ್ತದೆ. ಅದಕ್ಕೆಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ಸಹ ನಮ್ಮ ಜೊತೆ ಇರ್ತೀವಿ ಅಂತ ನಾನು ನಂಬಿದ್ದೀನಿ. ಬಿಸಿಯೂಟ ಪ್ರಾರಂಭ ಆದಾಗ ನಮ್ಮ ನಟರಾಜಕ್ಕೆಲ್ಲ ಗೊತ್ತು. ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಏನು ಹೇಳೋದು ಸರ್ಕಾರ, ಪ್ರಾರಂಭ ಮಾಡಿ ಆನಂತರದಲ್ಲಿ ಬೇರೆ ಹೆಜ್ಜೆ ವಹಿಸ್ತೀವಿ.